ಭಗವಂತ, ಒಂದು ಸಿಂಗಲ್ ಅಲ್ಲ, ಒಂದು ಚಿಪ್ಪು ಬಾಳೆಹಣ್ಣು ಕೊಡ್ತೀನಿ ಕಣೋ, ಏನಾದ್ರೂ ಮಾಡು. ಬಾಳೆಹಣ್ಣುಗಲ್ಲ, ನಿನ್ನ ಕುಟುಂಬಕ್ಕಾಗಿ ನಾನು ನಿನಗೆ ಸಹಾಯ ಮಾಡಕ್ ಒಪ್ಕೊಂಡಿದ್ದೀನಿ. ನನ್ನಿಂದ ಏನಾಗ್ಬೇಕು ಹೇಳು? ನಂಗೆ ಏನು ಬೇಡ ಕಣೋ. ಈ ಬಾಬಾ ಎಲ್ಲಿಂದ ಬಂದ, ಅವನ ಫ್ಲಾಶ್ ಬ್ಯಾಕ್ ಏನು ಸವಿಸ್ತಾರವಾಗಿ ಹೇಳಪ್ಪ. ಅದನ್ನು ಕೈಯಲ್ಲೇ ತೋರಿಸ್ತೀನಿ ನೋಡು. ಶಾಂತಿ, ನಿನ್ ಮಗ ಯಾವ್ದಕ್ಕೂ ಪ್ರಯೋಜನ ಇಲ್ಲ. PUC 2 ಸಲ ಫೇಲ್ ಆಗಿದ್ದಾನೆ. ಬೇರೆ ಹುಡುಗರ ಜೊತೆ ಸೇರಿ ಕೆಟ್ಟ ಕೆಟ್ಟ ಚಟಗಳೆಲ್ಲ ಕಲಿತಾವನೆ. ಅಪ್ಪ, ನೀನು ಓದಿ ಸಾಕು, ಫಸ್ಟ್ ನಾನು ಮನೆ ಬಿಟ್ಟು ತೊಲಗ. ನೀನು ಮಗನ್ನೇ ಮನೆ ಬಿಟ್ಟು ಹೋಗು ಅಂದ್ರೆ ಹೆಂಗ್ರಿ? ನಾನು ಹೇಳ್ತೀನಿ ಇರ್ರಿ. ಮಗ, ನೀನ್ ಕಾಲೇಜ್ ಬಿಟ್ಬಿಟ್ಟು ಮನೇಲಿರಪ್ಪ. ನಿಮ್ಮ ಅಪ್ಪನ ಸಹಾಯ ಮಾಡುವಂತ ತರಕಾರಿ ವ್ಯಾಪಾರದಲ್ಲಿ ಮಾಡ್ತಾನೆ ಕಷ್ಟಪಟ್ಟು ಕೆಲಸ ಮಾಡೋ ಮುಷ್ಟಿನ ಇದು. ಫಸ್ಟ್ ತೊಲಗ ನೀನು ಇಲ್ಲಿಂದ. ಅಪ್ಪ, ನೀವೆಲ್ಲ ಹಿಂಗ್ ಬೈತಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ನಮ್ಮ ಮುಂದೆ ಒಂದೇ ದೊಡ್ಡ ಶ್ರೀಮಂತ ಹಾಗೆ ಐತೀನಿ. ಜನಗಳೆಲ್ಲ ಹಿಂದೆ ಬರ್ಬೇಕು, ಹಂಗ್ ಮಾಡ್ತೀನಿ. ಮಾತೊಂದಿದ್ರೆ ದುಡ್ಡು ತನಕ ತಾನಾಗೆ ಬರ್ತದೆ. ನಾನ್ ದೊಡ್ಡ ಬಾಬಾ ಆದ್ಮೇಲೆ ನೀವೇ ಬಂದು ಬಾಬಾ ಅಂತ ಕರೆದ್ರು ನಾ ಬರುದಿಲ್ಲ. ನೀವಿಬ್ರೇ ಬಂದು ನನ್ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೋಬೇಕು, ಹಂಗ್ ಮಾಡ್ತೀನಿ. ಬೀಳ್ತೀನಿ ನಡಿಯೋ. ಫಸ್ಟ್ ಮನೆ ಬಿಟ್ಟು ತೊಲಗ ನೀನು. ಅಂದ್ರೆ ನಾಲ್ಕು ನನ್ನ ಮಗ ಅಂತ ಹೇಳ್ತಾ ಇದ್ದೆ ನೀನು. ಅವನು ಬರೀ ಮೋಜುಗಾರ, ಸೊಗಸುಗಾರ ಅಲ್ಲ, ಮೋಸಗಾರ, ಸುಳ್ಳುಗಾರ ಕೂಡ. ಸ್ವಂತ ಮನೆಯಿಂದ ಹೊರಗಡೆ ಹಾಕಿಸ್ಕೊಂಡವನು. ಆಮೇಲೆ ಸ್ವಾಮಿ ವೇಷ ಹಾಕೊಂಡ, ತನ್ನ ಮಾತಿನ ಮೋಡಿಯಿಂದ ಎಲ್ಲಾರನ್ನೂ ಮರುಳು ಮಾಡ್ದ. ಈಗ ನೋಡು, ಅವನ ಪಾದ ಪೂಜೆ ಮಾಡಕ್ಕೆ ಜನ ಹೇಗೆ ಮುಗಿ ಬೀಳ್ತಿದ್ದಾರೆ. ಅವನ ಮುಖಕ್ಕಿಂತ ಪಾದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಅಲ್ಲೋ ಭಗವಂತ, ಇದನ್ನೆಲ್ಲ ನಮ್ ಜನ ನಂಬ್ತಾರೇನು? ನಿನ್ನ ಮನೆಯವರೇ ನಂಬಿದ್ದಾರೆ, ನಿಮ್ಮ ಬಾಸು ನಂಬಿದ್ದಾರೆ ಅಂದಮೇಲೆ ನಮ್ಮ ಜನ ನಂಬಿದಿರ ಇರ್ತಾರ? ಅಲ್ಲ, ಅವನೇನು ಪವಾಡ ಗಿವಾಡೆಲ್ಲ ಮಾಡ್ತಾನಲ್ಲ, ಅದೆಲ್ಲ ಏನು? ಸಣ್ಣ ಪುಟ್ಟ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಟ್ರಿಕ್ಸ್ ಮಾಡ್ತಾನೆ ಅಷ್ಟೇ. ಅದು ಪವಾಡ ಅಲ್ಲ. ಅದನ್ನ ನಂಬಬೇಡ ಮೂಢ. ಬೇಗ ಎಚ್ಚೆತ್ಕೋ, ನಿನ್ನ ಕುಟುಂಬನ ಕಾಪಾಡ್ಕೋ, ನಿನ್ನ ತಂಗಿನ ರಕ್ಷಣೆ ಮಾಡು. ಮತ್ತೆ ಮತ್ತೆ ನನ್ನ ಕರಿಬೇಡ. ಜೈ ಶ್ರೀರಾಮ್. ಬಾಬಾ ಬಿಡಲ್ಲ ಕಣ, ಬಲಿ ಕೊಟ್ಟೇ ಕೊಡ್ತೀನಿ. ಬಾಬಾ, ನೀವು ತುಂಬಾನೇ ಹೆಣ್ಣೆನ್ಗಳು ಸಾಕಿದ್ರ ನೋಡಿ. ಇನ್ನೂ ಒಳಗ್ ಕೈ ಹಾಕ್ಬೇಡಮ್ಮ, ಹಾವು ಸಿಕ್ಬಿಡುತ್ತೆ. ಗಿರಿಜಾ, ನೀನು ಅದೃಷ್ಟದ ನಕ್ಷತ್ರದಲ್ಲಿ ಹುಟ್ಟಿದವಳು. ಈ ಮನೇಲಿ ಸಿಕ್ಕಾಕೊಂಡು ನರಳ್ತಾ ಇದೀಯ. ಹೌದಾ ಬಾಬಾ? ಹೌದು, ನೀನು ಸುಮಧುರವಾದ ಕೋಮಲ ಬಾಲೆ. ಹೂವಿನಿಂದ ಹೇಗೆ ಪರಿಮಳ ದೂರವಿರಲು ಸಾಧ್ಯವಿಲ್ವೋ ಹಾಗೆ ನನ್ನನ್ನು ಬಿಟ್ಟು ನೀನು ದೂರವಿರಲು ಸಾಧ್ಯವಿಲ್ಲ. ಅಯ್ಯೋ ಬಾಬಾ, ನನ್ನ ಮನಸ್ಸಲ್ಲಿರೋದನ್ನ ಡಿಕ್ಷನರಿ ತೆಗೆದು ಓದೋದು ಹಾಗೆ ಹೇಳ್ಬಿಟ್ರಿ. ಯಾರೇನೇ ಅನ್ಲಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ನನ್ನ ಜೀವನ ನಿಮ್ಗಾಗೇ ಮುಡಿಪು. ಬಾಬಾ, ನಾನಾಗ್ಲೇ ಹೇಳಿದ್ನಲ್ಲ, ಹಿಂದಿನ ಜನ್ಮದಲ್ಲಿ ನಾನೇ ಶ್ರೀಕೃಷ್ಣ, ನೀನೇ ರಾಧೆ. ರಾಧೆ ಕೃಷ್ಣ, ಕೃಷ್ಣ ರಾಧೆ. ಗಿರಿ, ಏಕೆ ಹೀಗಾದೆ? ಸರಿ ಅಲ್ಲ ಗಿರಿ, ವಿಷ ಹಾಲು ಅಲ್ಲೇ ಇಟ್ಬಿಟ್ಟು ಹೋಗಿ. ಓಹೋ, ನಾನೇ ಕುಡಿಸಬೇಕೇನು? ಗೋ ರೀ, ನೀನು ಹೇಳೋದು ನಿಜನಾ? ಅಂಗೈ ಹುಂಡಿಗೆ ಕನ್ನಡಿ ಬೇಕಾ? ಬೇಡವಾ? ನಿಮಗ್ ಬೇಕಪ್ಪ, ನಿಮಗ್ ಬೇಕಪ್ಪ. ರೀ, ಇದು ನಿಮ್ ತಂಗಿ ವಿಷಯ. ಅಲ್ಲಮ್ಮ, ನೀನು ಆಗ್ಲೇ ಅವಳಿಗೆ ಬುದ್ಧಿವಾದ ಹೇಳೋದಲ್ವಾ? ಆದ್ರೆ ಅವಳು ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಅವಳು ನಿಮ್ ತಂಗಿ ಅಲ್ವಾ? ಶಂಕದಿಂದ ಬಂದ್ರನೆ ತೀರ್ಥ. ಕರಿ ಅವಳನ್ನ, ಕೋಲಿಂದ ಬಡಿದ್ರೆ ಜಾಗಟೆ ಅಂತ ಹೇಳ್ಕೊಡ್ತೀನಿ ಅವಳಿಗೆ. ಗಿರ್ಜಾ, ಗಿರ್ಜಾ. ಏನಣ್ಣಯ್ಯ? ಏನಮ್ಮ ಅದು ನಿಂದು ಆ ಬಾಬಂದು? ಅಣ್ಣಯ್ಯ, ಬಾಬಾ ನಮ್ಮ ಮನೆಗೆ ಬಂದಾಗಿಂದ ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ. ನೀನೇ ಹೇಳು, ಅವ್ರು ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಮನೇಲಿ ಆನಂದ ಹೆಚ್ಚಾಗಿಲ್ವಾ? ಈ ಆನಂದ ಹೆಚ್ಚಾಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಮುಂದೆ ಬಾ ನೋಡಮ್ಮ, ನಾನು ಹೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋ.
ಸರಿ ಇಲ್ಲ ಅವನು. ದೀಕ್ಷೆ 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 ಅಂತ ಅವನಿಂದ ಹೋದ್ರೆ ಕೊನೆಗೆ ನಿಂಗೆ ಪಾದರಕ್ಷೆಗೂ ಗತಿರಲ್ಲ. ಹೇಳಿದ್ದೀನಿ, ನೆನ್ಪಿಟ್ಕೋ. ಕಪಟ ಕಣೋ, ಇದೆಲ್ಲ ಬರೀ ವಂಚನೆ, ಮೋಸ ಇದು. ಅಣ್ಣಯ್ಯ, ನಾನು ಯಾರನ್ನ ಮದ್ವೆ ಆಗ್ತೀನಿ ಅಂದ್ರೂ ನೀನ್ ಹಿಂಗೆ ಹೇಳ್ತೀಯ. ಪೊಲೀಸ್ ಗಂಡನ ಕೇಳ್ದೆ, ಪೊಲೀಸ್ ಗಂಡ ಸಿಕ್ಲಿಲ್ಲ. ಡಾಕ್ಟ್ರು ಬೇಡ, ಲಾಯರು ಬೇಡ, ಇಂಜಿನಿಯರು ಅವನು ಬೇಡ, ಆಟೋ ಡ್ರೈವರು ಅವನು ಬೇಡ. ಈಗ ಒಬ್ಬ ಸ್ವಾಮೀಜಿನ, ಒಬ್ಬ ಬಾಬನ್ ಕೇಳ್ತಾ ಇದೀನಿ, ಅವನನ್ನು ಬೇಡ ಅಂತೀಯಲ್ಲ ನೀನು. ಕಂದ, ನನ್ಗೆ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳೋ. ನೋಡು ಇಲ್ಲಿ, ನಿನ್ನ ಬಾಬನ್ ಬಗ್ಗೆ ನನಗೆ ನನ್ನದೇ ಆದಂತ ಅನುಮಾನಗಳಿವೆ. ತಪ್ಪು ಮಾಡ್ತಿದ್ದಾನೆ ಕಣ ಅವನು. ಯಾರು ತಪ್ಪು ಮಾಡಲ್ಲ? ಇವಾಗ ನೀನ್ ತಪ್ಪು ಮಾಡ್ತಿಲ್ವಾ? ನೀನ್ ಸುಳ್ಳು ಹೇಳ್ತಿಲ್ವಾ? ದಿನ ಮೀಸೆ ಅಂಟಿಸ್ಕೊಂಡು ಇಡ್ಲಿ ಮಾರಕ್ ಹೋಗ್ತಿದ್ಯಾ? ಈ ಸತ್ಯನ ಯಾವತ್ತಾದ್ರೂ ನೀನ್ ನಿಮ್ ಬಾಸ್ ಹತ್ರ ಹೇಳಿದ್ಯಾ? ನೋಡಮ್ಮ, ಜೀವನ ನಡಿಬೇಕಂದ್ರೆ ಇಂಥ ಸುಳ್ಳುಗಳನ್ನ ಹೇಳೋದು ಅನಿವಾರ್ಯ ನಮ್ಮ. ಬಾಬನ್ ವಿಷಯದಲ್ಲೂ ಹಿಂಗೆ ಆಗಿರ್ಬೋದಲ್ವಾ? ಏನಪ್ಪ, ಗಿರ್ಜಾ ಈಗ ಕೇಳೋ ಪರಿಸ್ಥಿತಿಲಿಲ್ಲ, ಬಿಟ್ಬಿಡಿ. ಅವ್ಳು ಚೆನ್ನಾಗಿದ್ದಾಗ ತಿಳಿ ಹೇಳಿದ್ರೆ ಆಯ್ತು. ಗಾವ್, ನೀನ್ ಮಾತಾಡ್ಬೇಡ. ಕಂದ, ಇಲ್ಲಿ ನೋಡು, ಬೆಣ್ಣೆ ಬೆಂಕಿ ಯಾವತ್ತೂ ಜೊತೆಗಿರ್ಬಾರ್ದು. ನಾವಿಬ್ರು ಬೆಣ್ಣೆನೆ, ಇಬ್ರು ಕರಗಿಸಿ ತುಪ್ಪ ಮಾಡೋಕ್ ಬರ್ಬೇಡಿ ನೀವು. ಆಯ್ತಮ್ಮ, ನೀನು ಹೇಳ್ದಂಗೆ ಆಗ್ಲಿ. ಆದ್ರೆ ನಾನು ಹೇಳೋದನ್ನ ಕೇಳಿಸ್ಕೊ. ನೀನು ಏನೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಿಧಾನವಾಗಿ ಕೂತು ಯೋಚನೆ ಮಾಡಮ್ಮ, ದಯವಿಟ್ಟು ಪ್ಲೀಸ್. ನಿನ್ ಮಾತ್ ಕೇಳ್ಕೊಂಡು ನಿಧಾನವಾಗಿ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಾನು ಮುದ್ಕೆ ಆಗ್ಬಿಡ್ತೀನಿ ಅಷ್ಟೇ. ನನಗೂ ಮದ್ವೆ ವಯಸ್ಸಾಗಿದೆ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ತಿಳ್ಕೊಳಕ್ಕೆ ನನಗೂ ಬರುತ್ತೆ. ಸುಮ್ನೆ ಏನೇನೋ ನನ್ನ ಬಾಬನ್ ಬಗ್ಗೆ ಹೇಳ್ಬೇಡ ಅಣ್ಣಯ್ಯ ನೀನು. ದಯವಿಟ್ಟು ಈ ತಂಗಿ ಮನ್ಸನ್ನ ಅರ್ಥ ಮಾಡ್ಕೋ ಪ್ಲೀಸ್. ಗಿರ್ಜಾ 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 ನಿಂತ್ಕೊಳ್ಳಮ್ಮ, ಸ್ವಲ್ಪ ನಾವು ಹೇಳೋದನ್ನ ಕೇಳಮ್ಮ. ನಾನ್ ಯಾರ ಮಾತು ಕೇಳಲ್ಲ ರೀ. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ನೀವು ಆ ಮನೆಯಿಂದ ಮದ್ವೆ ಆಗಿ ಈ ಮನೆಗೆ ಬಂದಿದ್ದೀರಾ, ನಾನು ಈ ಮನೆಯಿಂದ ಮದ್ವೆ ಆಗಿ ಆ ಮನೆಗೆ ಹೋಗ್ತೀನಿ. ನೀನು ಮನೆಗೆ ಹೋಗಲ್ಲ ಗಿರ್ಜಾ, ಮಠಕ್ಕೆ ಹೋಗ್ತೀಯ. ಈ ದರಿದ್ರ ಮನೆಗಿಂತ ಆ ಮಠನೇ ವಾಸಿ. ಗಿರ್ಜಾ, ಸ್ವಲ್ಪ ನನ್ನ ಮಾತು ಕೇಳಿ. ನೋಡಿ, ನೀವು ನಿಮ್ಮ ಮನೆಯಿಂದ ಬಂದಿರೋದಿಲ್ಲಿಗೆ ಬೆಳಗ್ಗೆ ಎದ್ದು ಇಡ್ಲಿ ಇಟ್ಟಿರುಪಕ್ಕೆ. ದಯವಿಟ್ಟು ಆ ಕೆಲಸ ನೋಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರಬೇಡಿ ಅಷ್ಟೇ. ಗಿರ್ಜಾ, ಅಪ್ಪ ಮುಖ್ಯ ಪ್ರಾಣ, ಭಗವಂತ ಎಲ್ಲಿದ್ಯಪ್ಪ? ಜೈ ಶ್ರೀರಾಮ್. ನೋಡು ಅಲ್ಲಿ, ಏನೋ ಇದು ನಿನ್ ಲೀಲೆ. ಇದು ಲೀಲೆ ಅಲ್ಲ, ಸಂಸಾರದ ಕಷ್ಟಮಾಲೆ. ಅವನು ಸರಿ ಇಲ್ಲ ಕಣೋ, ಡೋಂಗಿ ಬಾಬಾ ಅವನು. ನೀನು ಅಷ್ಟೇ ಮನುಜ ಕೋಟಿ ತರ ತಲೆ ತಗಲಿದ ಮೇಲೆ ನಿನಗೂ ಬುದ್ಧಿ ಬರ್ತಿರೋದು. ನೋಡಪ್ಪ, ಅವನು ದುಷ್ಟ, ದುರುಳ, ದುರಾತ್ಮ, ಕೆಟ್ಟವನು ಅಂತ ನೀನು ಲೋಕಕ್ಕೆಲ್ಲ ತೋರಿಸ್ಬೇಕು ಅಂತ ಹೋಗಿನೇ ಮುಖ ತುಂಬಾ ಕ್ಯಾಕರ್ಸ್ ಮುಗಿಸ್ಕೊಂಡಿರೋದು. ನೀನೇ ಬಂದು ಹೇಳಕ್ಕಾಗಲ್ವೇನೋ ಅವ್ನು ಸರಿ ಇಲ್ಲ ಅಂತ? ಯಾರ್ರೀ ಸರಿ ಇಲ್ಲ? ಸುಮ್ನಿರಮ್ಮ, ಫ್ಲೋ ಕಟ್ ಆಗತ್ತೆ. ಯಾರ ಹತ್ರ ಮಾತಾಡ್ತಿದ್ದೀರಾ? ನನ್ನ ಹಣೆ ಬರದತ್ರ. ಏನಪ್ಪ ನಿಮ್ ಹಣೆ ಬರ, ನಾನು ಇಲ್ಲಿದ್ದೀನಲ್ಲ. ಸುಮ್ನಿರಮ್ಮ, ನೀನು ಹೇಳೋ ಮಾರುತಿ. ನೋಡು ಬಸವ, ಆ ಬಾಬಾನಿಂದ ನಿನ್ನ ಕುಟುಂಬನ, ಮುಖ್ಯವಾಗಿ ನಿನ್ನ ತಂಗಿ ರಕ್ಷಣೆನ ನೀನೇ ಮಾಡಬೇಕು. ಎಲ್ಲದಕ್ಕೂ ನನ್ನ ಶರಣೆಗೆ ಬರಬಾರ್ದು, ಸ್ವಪ್ರಯತ್ನನ ಮರಿಬಾರ್ದು. ಕೇಳಬೇಡ್ವೋ, ನಿನ್ನನ್ನು ಬಿಟ್ಟರೆ ನಂಗೆ ಬೇರೆ ಯಾರಿದ್ದಾರೋ ತಂದೆ. ನಿಮ್ಗೆ ಅಪ್ಪ ಇದ್ದಾರಾ? ಮತ್ತೆ ಮೂಗು ತುರಿಸಿದ್ರೆ ಮೂಗು ತುಂಡಾಡ್ತೀನಿ. ರೀ, ಕುಯ್ಯಕ್ ನನಗೂ ಬರುತ್ತೆ. ಎಷ್ಟು ಮೆಣಸಿನ್ಕಾಯಿನ ಕುಯ್ದಿಲ್ಲ ನಾನು. ಬಸವ, ಹತ್ರ ಬಾ. ಓಕೆ, ಸರಿ, ಹಂಗೆ ಮಾಡೋಣ. ಜೈ ಶ್ರೀರಾಮ್. ರೀ, ನಾವಿಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ, ನೀವು ಸೀರಿಯಸ್ ಟೈಮಲ್ಲೂ ಕಾಮಿಡಿ ಮಾಡ್ತಿದ್ದೀರಲ್ಲ. ಗೌ ಗೌ ಗೌ, ಈಗ ನಂಗೆ ಧೈರ್ಯ ಬಂತು ಕಣೆ. ರೀ ರೀ ರೀ, ಈಗ ನನಗೆ ಭಯ ಶುರು ಆಗ್ತಿದ್ದಾರೆ. ಯಾಕಮ್ಮ? ಹುಚ್ಚಾಸ್ಪತ್ರೆ ಕರ್ಕೊಂಡೋದ್ರೆ ನಿಮ್ ತಲೆ ಕುಯ್ತಾರಲ್ಲ ಅಂತ. ಸ್ವಾಮಿಗಳೇ, ಚಿನ್ನ ತಂದ್ಕೊಟ್ರೆ ನೀವು ನನ್ನನ್ನು ಮದುವೆ ಆಗ್ತೀರಾ ತಾನೆ? ಚಿನ್ನ ಸಿಕ್ಕಿದ್ರೆ ನಾನು ನಿನ್ನ ಮದುವೆ ಆಗದೆ ಇರ್ತೀನ ಚಿನ್ನ? ಸರಿ, ಹಾಗಾದ್ರೆ ಒಳ್ಳೆ ಟೈಮ್ ನೋಡಿ ಚಿನ್ನ ಎತ್ಕೊಂಡ್ಬರಕ್ಕೆ ಮುಹೂರ್ತ ಇಡ್ತೀನಿ. ನಾನು ಇವಾಗ ಬರ್ತೀನಿ. ಎಲ್ಲಿಗೆ ಬಾಲೆ? ಸ್ಕೆಚ್ ಹಾಕಕ್ಕೆ. ಯಾಕ್ರೆ, ಯಾಕೆ ಕೀ ಕೊಟ್ಟು ಗೊಂಬೆಗಳ ತರ ಆಡ್ತಿದ್ರ ಶಿಷ್ಯ ಕೋತಿಗಳ? ಕೋಟೆ ಅಂತೂ ಇಂತೂ ಪುಟ್ಟಿಗೆ ಬಿದ್ದು. ಏನು ನೀನು ವಿಲ ವಿಲ ಅಂತ ಒದ್ದಾಡುತ್ತಲ್ವಾ? ಬಂಗಾರ ನನ್ನ ಕೈಗೆ ಬರ್ಲಿ, ಆಮೇಲೆ ಆ ಮೀನು ವಿಲ 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 ಅಂತ ಒದ್ದಾಡೋದೆ. ಎಲೆ ಗಣಕ ಯಂತ್ರವೇ ಬೆಳಕ ಬೀರು. ಆನಾಗೋ
ಗುಡ್ ಬಾಯ್. ಬಸ್ಸು ಏನಮ್ಮ? ಬೆಳಗ್ಗೆಯಿಂದ ಬಾಸ್ ನಿಮ್ನ 2 ಸರಿ ಕೇಳಿದ್ರು ಗೊತ್ತಾ? ಹೌದಾ? ಅದ ಹಂಗೆ ಬರ್ದೇ ಇರೋರ್ನಿ ಎಲ್ರು ವಿಚಾರಿಸೋದು, ಬಂದವ್ರನ್ನ ಯಾವ ನನ್ನ ಮಗನ ಮೂಸಲ್ಲ. ಇದ್ರೆ ಆಗುತ್ತಾ? ಆಮೇಲೆ ಅವ್ರು ನಿಮ್ ಮೇಲೆ ಸುಮ್ಮನೆ ಸಿಟ್ ಮಾಡ್ಕೊಳ್ತಾರ ಅಷ್ಟೇ. ಬಾಸ್ ಬಂದ್ರು. ಎಲ್ಲಿ? ಅಲ್ಲಿ. ಗುಡ್ ಮಾರ್ನಿಂಗ್ ಬಸ್ವಾ. ಅವ್ರು ಯಾರು ಆರ್ಡರ್ ಅಂತ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅಸಾಮಿ ಪತ್ತನೇ ಇಲ್ವಲ್ರಿ? ಮತ್ತಷ್ಟು ಆರ್ಡರ್ ಕೊಡ್ತೀನಿ ಅಂದ್ರಲ್ರಿ? ಅಯ್ಯೋ ದೇವ್ರ, ಹೌದಾ? ಹ್ಞೂ ರೀ, ಅದ್ರಲ್ಲಿ 80,000 ರೂಪಾಯಿ ತಗೊಂಡು ನಿಮ್ಮ ಮನೆ ಬಾಬಾ ಇದಾರಲ್ಲ ಅವ್ರ ಚೆಸ್ಟ್ ಮೇಲೆ ಹಾಕ್ಬಿಟ್ಟಿದ್ರು. ಯಾರು ಅವರು? ಸರ್ ನಾನೇನಾರು ಹೇಳಿದ್ನ ನೀವು ತಗೊಂಡೋಗಿ 80,000 ಚೆಸ್ಟ್ ಮೇಲೆ ಹಾಕಿ ಅಂತ? ಅಲ್ಲ ರೀ, ಆ ಮೀನಾಕ್ಷಿ ಆರ್ಡ್ರು, ಮತ್ತೊಂದು ಆರ್ಡ್ರು, ಇನ್ನೊಂದು ಆರ್ಡ್ರು ಎಲ್ಲ ಬಾಬಾ ಕೃಪೆಯಿಂದ ತಾನೇ ಬಂದಿರೋದು. ಹೇಳಿ. ಆ ಬಾಬಾನ್ ಬಗ್ಗೆ ನಿಮ್ಗಿರುವಷ್ಟು ಭಕ್ತಿ ಗೌರವ ಯಾವ ಕತ್ತೆಗೂ ಇಲ್ಲ ಸರ್. ಈ ಬಸ್ವನ್ನ ನಂಬಕ್ಕಾಗಲ್ಲ. ನಿಮ್ಮನ್ನೇ ಕೇರ್ ಮಾಡ್ತಾ ಇಲ್ಲ, ಇನ್ನ ಬಾಬುನ್ ಕೇರ್ ಮಾಡ್ತಾನೆ. ನೋಡ್ರಿ, ಆರ್ಡರ್ ಬಗ್ಗೆ ಫಾಲೋ ಅಪ್ ಮಾಡ್ಬೇಕು ನೀವು. ಸರ್ ಆ ಆರ್ಡರ್ ಏನಾಯ್ತು, ಅದ್ರ ವಿಷಯ ಏನು ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು ಸರ್. ಏನ್ ಕೆಲಸ ಹೇಳಿ? ಇನ್ನೊಂದು 50,000 ತಗೊಂಡೋಗಿ ಆ ಬಾಬನ ಪಾದ ಕಮಲಕ್ಕೆ ಸುರೀರಿ. ಭಕ್ತ ಮಹಾಶಯರೇ, ಇವತ್ತಿನ ವಿಶೇಷವೇನೆಂದ್ರೆ ನಮ್ಮ ಪವಾಡ ಪುರುಷರಾದಂತ ಗಿಲಿಗಿಲಿ ಬಾಬಾರವರು ಕಣ್ಣಿಲ್ಲದ ಈತನಿಗೆ ಕಣ್ಣು ಬರ್ಸ್ತಾರೆ. ಪಾಪ ಈತ ಹುಟ್ಟು ಕುಡುಕ ಅಲ್ಲಲ್ಲ, ಹುಟ್ಟು ಕುರುಡ. ತನ್ನ ತಾಯಿ ಗರ್ಭದಲ್ಲಿದ್ದಾಗೆ ಇವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಆ ಭಗವಂತ ನಮ್ಗೆಲ್ಲರಿಗೂ ಕಣ್ ಕೊಟ್ಟಿದ್ದಾನೆ, ಅದಕ್ಕೆ ನಾವೆಲ್ಲರೂ ಕಲರ್ಸ್ ನೋಡ್ತೀವಿ. ಆದ್ರೆ ಈ ಮನುಷ್ಯ ಪಾಪ ಬ್ಲ್ಯಾಕ್ ಅಂಡ್ ವೈಟ್ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಪವಾಡ ಪುರುಷರಾದಂತ ಬಾಬಾರವರು ತಮ್ಮ ದಿವ್ಯ ಶಕ್ತಿಯಿಂದ ಈತನಿಗೆ ಕಣ್ಣು ಬರ್ಸ್ತಿದ್ದಾರೆ. ಭಕ್ತ, ನಿನ್ನ ಕೈ ನೀಡಿ ಈ ಕಡೆ ತಿರುಗು. ಊಟ ಮಾಡುವ ಕೈ ಕಡೆ ಅಲ್ಲ. ಭಕ್ತ, ಆ ವಿಭೂತಿಯನ್ನು ಬಾಯಿಗೆ ಹಾಕಿಕೊಂಡು ತಲೆಗೆ ಕಣ್ಣಿಗೆ ಹಚ್ಚಿಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡು. ಜೈ ಗಿಲಿಗಿಲಿ ಬಾಬಾ ಎಂದು 3 ಬಾರಿ ಹೇಳು. ಜೈ ಗಿಲಿಗಿಲಿ ಬಾಬಾ, ಜೈ ಗಿಲಿಗಿಲಿ ಬಾಬಾ, ಜೈ ಗಿಲಿಗಿಲಿ ಬಾಬಾ. ಭಕ್ತ, ಆ ನಿನ್ನ ಕಣ್ಣುಗಳನ್ನು ನಿಧಾನವಾಗಿದ್ದರೆ. ಅಯ್ಯೋ, ಪ್ರಪಂಚ ಎಷ್ಟು ಸುಂದರವಾಗಿದೆ. ಹೆಂಗುಸರೆಲ್ಲ ಸೀರೆ ಉಟ್ಕೊಂಡಿದ್ದಾರೆ, ಗಂಡಸರೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾರೆ. ನಂಗೆಲ್ಲ ಕಾಣಿಸ್ತಾ ಇದೆ. ಬಟ್ಟೆ ಹಾಕಿದಾರಂತೆ, ಕಾಣಿಸುತ್ತಂತೆ. ಅದೇಗ್ ಸಾಧ್ಯ? ಮತ್ತೆ ಅದು ಹಾಗಲ್ಲ, ಅಲ್ಲಿ ಬಟ್ಟೆ ಹಾಕಿರೋದು, ನೀವೆಲ್ಲ ಇಲ್ಲಿರೋದು ಎಲ್ಲ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಪಂಚ ಎಷ್ಟು ಸುಂದರವಾಗಿದೆ. ಬಾಬಾ, ನೀವು ಗಿಲಿಗಿಲಿ ಬಾಬಾ ಅಲ್ಲ, ಗಲಿಬಿಲಿ ಬಾಬಾ. ಬಾಬಾ, ನನಗೆ ಆಶೀರ್ವಾದ ಮಾಡಿ ಬಾಬಾ. ಶಿಷ್ಯ ಕೋತಿಗಳ ಈ ಭಕ್ತ ಎಕ್ಸಿಟ್ ಆಗ್ಬಿಟ್ಟಿದ್ದಾನೆ. ನಡವಟ್ಟು ಮಾಡೋಕ್ ಮುಂಚೆ ಎಕ್ಸಿಟ್ ಮಾಡ್ಬಿಟ್ರಪ್ಪ. ಅಪ್ಪಣೆ ಗುರುದೇವ. ಸರ್ ಹೆಂಗ್ ಆಕ್ಟ್ ಮಾಡ್ದೆ? ಅಯ್ಯೋ, ನಿನ್ ಮಕ ಮುಚ್ಚ, ಏನು ಅದ್ಭುತವಾಗಿ ಆಕ್ಟಿಂಗ್ ಮಾಡ್ದು. ಸರ್ ಹಂಗಾದ್ರೆ ನೆಕ್ಸ್ಟ್ ನಿಮ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್. ಏಯ್, ಇದು ಬರೀ ಟ್ರೇಲರ್ ಅಮ್ಮ. ಶೂಟಿಂಗ್ ಸ್ಟಾರ್ಟ್ ಆಗ್ಲಿ, ಎಲ್ಲಾನು ನೀನೆ. ಸರಿ, ಹಾಗಾದ್ರೆ ನಾನು ಇನ್ ಬರ್ತೀನಿ. ಕಾಸು ಸರ್ ಆಕ್ಟ್ ಮಾಡಿರೋದು ನೀವೇ ಕಾಸು ಕೊಡ್ಬೇಕಲ್ವಾ? ದೊಡ್ಡ ಹೀರೋ ಆದ್ಮೇಲೆ ಸರಸರ ಅಂತ ಎಣಿಸ್ಕೊಳಲ್ವಾ? ಈಗ ರೂಲ್ಸು ಬದಲಾಗ್ಬಿಟ್ಟೈತೆ. ಸ್ಕ್ರೀನ್ ಟೆಸ್ಟ್ ಕಾಸು ಕೊಡ್ಬೇಕು. ಹೌದಾ ಸರ್? ಸರ್ ತಗೊಳ್ಳಿ, ಆದ್ರೆ ಚಾನ್ಸ್ ಕೊಡೋದ್ ಮಾತ್ರ ಮರಿಬೇಡಿ ಸರ್. ಇಲ್ಲ, ನಾನ್ ಬರ್ತೀನಿ ಸರ್. ಯಾರಾದ್ರೂ ನೋಡ್ತಾ ಇದಾರನೋ? ಗಾಂಧಿ ತಾತನೂ ನೋಡ್ತಾ ಇಲ್ಲ ಅಂದ್ರೆ ಕೋಟಾ ನೋಟ್. ಬಾಗುರು ನೀನು. ಮಾಡ್ತೀನಿ ರೀ ಮಕ್ಕಳ ನಿಮಗೆ. ಹಲೋ, ಹುಲಿಕಲ್ ನಟರಾಜ್ ಸರ್. ಸರ್ ನಮಸ್ತೆ, ನಾನು ಬಸವ ಅಂತ ಸರ್. ಸರ್ ನಿಮಗೆ ಜಾಲಾಡೋದಕ್ಕೆ ಸಖತ್ತಾಗಿರೋ ಒಂದು ಕೇಸ್ ಇದೆ ಸರ್. ಓಕೆ ಸರ್, ಡನ್. ಪ್ರೀತಿ, ಪ್ರೇಮ ಇವೆರಡೂ ಜೀವನದ ಮುಖ್ಯ ವಾಹಿನಿಗಳು. ಇವೆರಡೂ ಇಲ್ಲದೆ ಮನುಷ್ಯ ಒಂದು ಕ್ಷಣವೂ ಬದುಕಿರಲಾರ. ಸ್ವಾಮಿ ತಮ್ಗೆ ಒಳ್ಳೆಯ ಪ್ರಶ್ನೆ. ನನಗೆ ಭಕ್ತಿಯ ಮೇಲೆ ಪ್ರೀತಿ, ವೈರಾಗ್ಯದ ಮೇಲೆ ಪ್ರೇಮ. ಬಾಬಾ, ನೀನು ನಾವು ಇಲ್ಲಿರುವುದು ನಿಮಗೆ ಹೇಗೆ ತಿಳಿಯಿತು?
ಎಷ್ಟು ಕಡೆ ಅಂತ ನಿಮ್ಮನ್ನ ಹುಡ್ಕೋದು, ಅಂತೂ ಪಾತಾಳ ಗರುಡ ಹಾಕಿ ನಿಮ್ಮನ್ನ ಹುಡುಕ್ಬೇಕಾಯ್ತು. ಭಕ್ತೆ, ನಿನ್ನ ಕಷ್ಟವು ಏನೆಂದು ನನಗೆ ಅರ್ಥವಾಯಿತು. ನಿನ್ನ ಹೆಸರು ಭೂಮಿಕಾ ಎಂದು ಅಲ್ಲವೇ? ಸದ್ಯ ಈ ಹೊಸ ಭಕ್ತರ ಮಧ್ಯೆ ಈ ಹಳೆ ಭಕ್ತಿ ನೆನಪಿದೆಯಲ್ಲ. ಇರುತ್ತದೆ. ಆಯಾಯ ಕಾಲಕ್ಕೆ ಏನೇನು ಘಟಿಸಬೇಕೋ ಅದು ಘಟಿಸುತ್ತಿರುತ್ತದೆ. ನೆನಪಿನಲ್ಲಿ ಇರುತ್ತದೆ, ಎಲ್ಲವೂ ಜ್ಞಾಪಕಕ್ಕೆ ಬರುತ್ತದೆ. ಶಿಷ್ಯಕೋಟಿ ಶಿಷ್ಯಕೋಟಿ, ಈ ದಿನದ ಪ್ರವಚನವು ಮುಗಿಯಿತೆಂದು ಭಕ್ತರನ್ನೆಲ್ಲ ಮನೆಗೆ ಕಳುಹಿಸಿಬಿಡು. ಅವರಿಗೆ ಪ್ರಸಾದವನ್ನು ಸಂಜೆ ಪೋಸ್ಟ್ನಲ್ಲಿ ಕಳಿಸೋಣ. ಅರ್ಥವಾಯಿತು ಗುರುದೇವ. ಭಕ್ತ ಮಹಾಶಯರಲ್ಲಿ ಸೂಚನೆ: ತಾಂತ್ರಿಕ ಅಡಚಣೆಗಳಿಂದ ಇಂದಿನ ಪ್ರವಚನವು ಮುಕ್ತಾಯಗೊಂಡಿದೆ. ತಾವೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ. ಇಂದು ಸಂಜೆ ಪ್ರಸಾದವು ಪೋಸ್ಟ್ನಲ್ಲಿ ಬರುತ್ತದೆ. ಭಕ್ತೆ, ಭೂಮಿಕೆ, ನಿನ್ನ ಸಮಸ್ಯೆಯನ್ನು ಈ ಭೂಮಿ ಮೇಲೆ ನಿಂತು ಮಾತನಾಡುವುದು ಬೇಡ. ಬಾ, ಮೇಲಕ್ಕೆ ಹೋಗಿ ನಿಂತು ಮಾತನಾಡೋಣ. ಯಾರೋ ಬಂದ್ಲು, ಬಾಬಾ ಅಂದ್ಲು, ಇವನು ಭೂಮಿಕೆ ಅಂತಾನೆ. ಗಾಬರಿ ಬೇರೆ ಆಗಿದ್ದಾನೆ. ಯಾರಾಗಿರ್ಬೋದಕ್ಕೆ? ಅಲ್ಲೇ ಹೋಗಿ ನೋಡೋಣ. ಬಿಡು ನನ್ನ ಕೈ. ನನ್ನನ್ನು ಯಾಕೆ ಇಲ್ಲೇ ಕರ್ಕೊ ಬಂದೆ? ಚಿನ್ನ, ನನ್ನ ಮಾತು ಸ್ವಲ್ಪ ಕೇಳು. ನಿಲ್ಸ್ತೀಯಾ? ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿ ಇಲ್ಲಿ ಯಾವುದೋ ಬೇರೆ ಹುಡುಗಿನ ಪಟಾಯಿಸ್ಕೊಂಡಿದ್ಯಂತೆ. ಅದು ಆಗಲ್ಲ. ನನ್ನಿಂದ ನಿನಗೆ ಸುಖ ಸಿಕ್ಕಿದೆ. ನೀನು ಇರ್ತೆಲ್ಲ ಕಿರ್ಚಾಡೋದು ಒಳ್ಳೇದಲ್ಲ. ಕಿರ್ಚಾಡ್ತೀನಿ. ಮತ್ತೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ನಾನು ಇನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಯಾರು ಹೇಳಿದ್ದು? ಮತ್ತೆ ನೀನ್ ಯಾಕೆ ಈ ಮನೇಲಿ ಬಂದು ಸೆಟ್ಲ್ ಆಗಿದ್ಯಾ? ಓ, ಅದಾ ನೋಡು ಚಿನ್ನ, ಈ ಮನೇಲಿರೋ ಗಿರಿಜಾ ಅನ್ನೋ ಹುಡುಗಿನ ನಾನು ಲವ್ ಮಾಡ್ತಿರೋದೆಲ್ಲ ಸುಳ್ಳು. ಅವಳು ನನಗೆ ದುಡ್ಡು ಒಡವೆ ಎಲ್ಲ ತಂದು ಕೊಡ್ತಾಳೆ. ಆಮೇಲೆ ಅವಳ ಕತೆ. ಅಲ್ಲ, ನೀನ್ ಹೇಳ್ತಿರೋದೆಲ್ಲ ನಿಜ ತಾನೆ? ನಿಜ ಚಿನ್ನ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿದಿಕ್ಕೆ ಮದುವೆ ಮುಂಚೆ 2 ಮಕ್ಕಳು. ಚಿನ್ನ, ಆ ಗಿರಿಜಾ ಅವಳ ಹತ್ರ ಇರೋ ಹಣ ಚಿನ್ನ ಎಲ್ಲ ನನ್ನ ಕೈ ಕೊಡ್ಲಿ. ಆಮೇಲೆ ನಾವಿಬ್ರು ಸಿಮ್ಲಾಗೋ ಡಾರ್ಜಿಲಿಂಗು ಹೋಗಿ ಮತ್ತೊಂದ್ಸಲ ಹನಿಮೂನ್ ಮಾಡ್ಕೊಂಡ್ಬಂದು ನಾರ್ತ್ ಇಂಡಿಯಾದಲ್ಲಿ ಶೆಟ್ಲ್ ಆಗ್ಬೋಣ. ಆದ್ರೆ ಈ ಗಿರ್ಜಾ ಅಂದ್ರೆ ನಿನ್ ಪಕ್ಕ ಯಾವಾಗ್ಲೂ ಬಿಳಿಸಿರೋ ಉಟ್ಕೊಂಡು ನಿಂತಿರ್ತಾಳಲ್ಲ, ಅವಳೇನ? ಅವಳೇ. ನನಗೆ ಬೇಕಾಗಿರೋದು ಅವಳು, ಅವಳ ಹತ್ರ ಇರೋ ಹಣ ಚಿನ್ನ ಅದೆಲ್ಲ ನನ್ನ ಕೈಗೆ ಬಂದ್ಬಿಡ್ಲಿ. ಚಿನ್ನ, ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ. ಐ ಲವ್ ಯು. ಗೌ, ನೋಡಿದ್ಯಾ? ನೋಡ್ದೆ. ನಗು. 90 ಬೇಡ, 30 ಸಾಕು. ಬಾಬಾ ಬೆವರು ಕಿತ್ಕೊಂಡು ಬಂದ್ಬಿಡ್ತು. ಮೈ ಬೆವರೋದು ಆನಂದದ ಲಕ್ಷಣ. ಬಾಬಾ, ಫಸ್ಟ್ ಎಕ್ಸ್ಪೀರಿಯನ್ಸು. ಕದಿಯೋದು ಇಷ್ಟು ಕಷ್ಟ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸುಮ್ಮನೆ ಯಾಕೆ ಹೇಳ್ತೀಯ ಗಿರ್ಜಾ? ಈಗಾಗಲೇ ನೀನು ನನ್ನ ಮನಸ್ಸನ್ನ ಕದ್ದಿಲ್ವಾ? ಹೋಗಿ ಬಾಬಾ. ನಾನು ಹೋಗಿ ಪಾಪ ಅಲ್ಲ, ಗಿಲಿಗಿಲಿ ಪಾಪ. ಗಿರ್ಜಾ, ನಾವಿಗೂ ಯಾರಿಗೂ ಎದುರ್ಕೊಳ್ಳೋ ಅಗತ್ಯ ಇಲ್ಲ. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ. ಬಾಬಾ, ನಮ್ಮ ಮನೇಲಿದೆ ಚಿನ್ನ, ಒಡವೆ, ದುಡ್ಡು ಎಲ್ಲ ಬಳೆದು ಬಾಚ್ಕೊಂಡು ತಂದ್ಬಿಟ್ಟಿದ್ದೀನಿ, ತಗೊಳ್ಳಿ. ಕಿಟ್. ಗಿರ್ಜಾ, ಆದಷ್ಟು ಬೇಗ ಇದು ನಮ್ಮ ಗುರುಗಳು ಕೊಟ್ಬಿಟ್ಟು ನಿನ್ನ ಬೇಗ ಮದುವೆ ಆಗ್ಬಿಡ್ತೀನಿ. ನನ್ನ ಮದುವೆ ಆಗೋದು ಕನ್ಫರ್ಮ್ ಆಯ್ತಲ್ಲ, ನಾನಿನ್ನು ಹೊರಡ್ತೀನಿ. ಯಾರಾದರೂ ನೋಡಿದ್ರೆ ಆಮೇಲೆ ನನ್ನ ಮೇಲೆ ಡೌಟ್ ಬರುತ್ತೆ. ಶಿಷ್ಯ ಕೋತಿಗಳ ನೀವಿಲ್ಲಿ ಆಡ್ಕೊಂಡಿದ್ದೀವೇನೋ? ಬನ್ನಿ, ಇದನ್ನ ತಗೊಂಡೋಗಿ ಮಾರ್ಕೊಂಡು ಆದಷ್ಟು ಬೇಗ ದುಡ್ಡು ತಗೊಂಡು ಬಂದ್ಬಿಡಿ. ಗುರುಗಳೇ, ಇದನ್ನ ಈಗಲೇ ಮಾರ್ಬೇಕಾ? ಒಳ್ಳೆ ರೈಟ್ ಬಂದ್ಮೇಲೆ ಮಾರಿದ್ರೆ ಚೆನ್ನಾಗಿರ್ತಿತ್ತು. ಪ್ರಾರಬ್ಧ, ಈ ಮನೆ ಜನಕ್ಕೆ ಗೊತ್ತಾಗೋಕ್ ಮುಂಚೆ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ ಹಾಕೊಂಡ್ರು. ಅಲ್ಲ, ಅಲ್ಲಿವರೆಗೆ ಯಾಕೆ ಕಾಯೋದು? ನೀವು ಮಲ್ಕೊಳ್ಳಿ, ನಾವು ಕಳ್ಸ್ಕೊತೀವಿ. ಅಲ್ಲ ರೀ, ನಮ್ಮನ್ನೆಲ್ಲ ಸೇರಿಸಿ ಗುಡ್ಡೆ ಹಾಕ್ಬಿಟ್ಟು ನೀವು ಸೆಂಟ್ರಲ್ಲಿ ಕೈ ಅಗಲ್ಸ್ಕೊಂಡು ಕುಂತ್ಕೊಂಡ್ಬಿಟ್ರಿ ನಾವೇನು ಅನ್ಕೋಬೇಕು? ಬಸವ, ದಯವಿಟ್ಟು ಬಾಯಿಂದ ಅದೇನು ಅಂತ ಓದ್ರಿ. ಜೈ ಗಿಲಿಗಿಲಿ ಬಾಬಾ, ಜೈ ಪಿಳಿ ಬಾಬಾ. ಗಿಲಿಗಿಲಿ ಅವರು, ಈ ಪಿಳಿ ಎವರು? ವಿಮಾ, ನಿನ್ನ ಗಂಡ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿಲ್ಲ ಅಂದ್ರೆ ನಿನ್ನ ಮೇಲೆ ಆಣೆ.
ಈಗ ನಾನು ಹೇಳೋದನ್ನ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಳ್ಳೋದಿಲ್ಲ ರೀ. ಹಂಗಾರೆ ನಿಮ್ಗೆ ಬಾಬನ ಶಾಪ ತಟ್ಟುತ್ತೆ ರೀ. ಕಂಡು ಬಾಬಾ ಏನಾದ್ರೂ ಶಾಪ ಹಾಕಿದ್ರೆ ಲೈಫಲ್ಲೇ ಮಕ್ಕಳಾಗಲ್ಲ ನೆನ್ಪಿರ್ಲಿ. ಮಕ್ಕಳು ಆಗ್ಬೇಕಾಗಿರೋದು ನನ್ಗಲ್ರಿ, ನಾನು ಹೆಂಡ್ರಿಗೆ. ವಿಷಕಂಠ ಟೆನ್ಷನ್ ಮಾಡ್ಕೋಬೇಡಿ, ನಾವೆಲ್ಲ ಇದ್ದೀವಲ್ಲ. ಹಂಗಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ಟೆನ್ಷನ್ ಆಗೋದು ಸಾಮಾನ್ಯ. ಆ ಟೆನ್ಷನ್ ಅನ್ನು ಶೇರ್ ಮಾಡ್ಕೊಳ್ಳಕ್ಕೆ ನಾವೆಲ್ಲ ಇದ್ದೀವಲ್ಲ ಅಂದೆ. ಬಸ್ಸು, ಈಗ ಆ ಬಾಬಾ ಕಥೆ ಏನು ಅಂತ ಹೇಳಿ ಕೇಳಿಸ್ಕೊಳ್ಳೋದಕ್ಕೆ ನಮ್ಮನ್ನ ಹಾಕ್ಬಿಟ್ರಿ. ಅಲ್ಲ, ನಮಗೂ ಬಾಬಾ ಕಥೆ ಹೇಳಿ ಸ್ವಾಮಿ. ಆಯ್ತ್ರಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಬಾಬಾ ಅನ್ನೋರು ಒಬ್ಬ ದೊಡ್ಡ ಶ್ರೇಷ್ಠ ಮೇಧಾವಿ ವ್ಯಕ್ತಿ. ಅಯ್ಯ ಗೊತ್ತು ಬಿಡ್ರಿ, ನಮ್ಮ ಬಾಸ್ ಸದಾಶಿವ ತಗಡೇಶ್ವರ್ ಹೇಳಿಲ್ವಾ, ಅವ್ನ ಆಶೀರ್ವಾದ ಮಾಡಿದ ತಕ್ಷಣ ಆರ್ಡ್ರ್ ಮೇಲೆ ಆರ್ಡ್ರ್, ಆರ್ಡ್ರ್ ಮೇಲೆ ಆರ್ಡ್ರ್, ಆರ್ಡ್ರ್ ಮೇಲೆ ಆರ್ಡ್ರ್ ನಮ್ಗೆ ಬಂತು ಅಂತ. ಪವಾಡ ಮಾಡಿ ನಿಂಬೆನ್ ತರಿಸ್ತಾನಂತ. ಅಷ್ಟೇ ಅಲ್ಲ ಶಂಭಾಂಕಲ್, ಈ ಬಾಬಾ ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು, ವಿಷಕಂಠನ ತಲೆ ಒಳಗಿರುವ ಅಷ್ಟು ದುಷ್ಟ ಬುದ್ಧಿ ಓಡೋಗುತ್ತೆ. ಸುಮ್ಮನೆ ಇರ್ರಿ, ನನಗಿರೋ ಒಳ್ಳೆ ಬುದ್ಧಿನ ಇಡೀ ಬೆಂಗಳೂರಿಗೆ ಹರಿದು ಹಂಚ್ಬೋದು. ನಿಮಗೂ ಹಂಚಿದ್ರು ನನಗೆ ಮುಕ್ಕಾಲು ತಲೆಯಲ್ಲಿ ನಿಕ್ಕುತ್ತೆ. ಅದೆಲ್ಲ ಬಿಟ್ಟಾಕಿ ಈಗ ಬಾಬನ ವಿಷಯ ಯಾಕೆ? ಅಂತ ಬಾಬನಿಗೆ ನಾವೆಲ್ಲ ಸೇರ್ಕೊಂಡು ಒಂದು ಸನ್ಮಾನ ಮಾಡ್ಬೇಕು. ಅವ್ರು ಸನ್ಮಾನ ಮಾಡಿದ್ರೆ ನಮಗೇನ್ ಸಿಗುತ್ತೋ? ಬದನೆಕಾಯಿ. ಹಂಗೆಲ್ಲ ಬಾಯ್ ತಪ್ಪಿ ಕೂಡ ಹೇಳ್ಬೇಡ್ರಿ. ಬಾಬನ್ಗೆ ಸನ್ಮಾನ ಮಾಡಿದ್ರೆ ಏನ್ ಸಿಗುತ್ತೆ? ಏನ್ ಸಿಗಲ್ಲ, ಕಾಸ್ಟ್ಲೆಸ್ಟ್ ಆಗಿರೋ ಒಂದು ವಸ್ತು ಸಿಗುತ್ತೆ. ಏನು? ಆಶೀರ್ವಾದ. ಹಾಗಾದ್ರೆ ನಾವೆಲ್ಲ ಸೇರ್ಕೊಂಡು ಬಾಬು ಏನಾದ್ರೂ ಒಂದು ಮಾಡೋಣ. ಶಂಭಾಂಕಲ್ ಏನಾದ್ರೂ ಮಾಡೋಕೆ ಹೊರಗಡೆ ಪಬ್ಲಿಕ್ ರೆಡಿ ಆಗಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಬಾಬನ್ಗೆ ಸನ್ಮಾನ ಮಾಡೋಣ. ನೀವೆಲ್ಲ ಸನ್ಮಾನ ಮಾಡೋಕೆ ರೆಡಿನಾ? ರೆಡಿ.